ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಉಪೇಂದ್ರ ನಟನೆಯ ಬಹು ನಿರೀಕ್ಷಿತ, ಅಂದರೆ ನಟನೆ ಜೊತೆಗೆ ನಿರ್ದೇಶನ ಮಾಡಿದಂಥ ಬಹು ನಿರೀಕ್ಷಿತ ಸಿನಿಮಾ ಅದು ಯು ಐ ಅಂತ. ಆ ಸಿನಿಮಾದ ಟೈಟಲ್ ಯು ಐ ಅಂತ. ಆ ಯು ಐ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ. ಅದನ್ನು ಅವರು ವಾರ್ನರ್ ಅಂತ ಕರ್ಕೊಂಡಿದ್ದಾರೆ. ವಾರ್ನರ್ ಅಂತ ಕರೆದ್ರು ಒಂದೇ, ಟೀಸರ್ ಅಂತ ಕರೆದ್ರು ಒಂದೇ, ಟ್ರೇಲರ್ ಅಂತ ಕರೆದ್ರು ಒಂದೇ. ಆದರೆ ಆ ಸಿನಿಮಾದ ಒಂದು ತುಣುಕು ಬಿಡುಗಡೆಯಾಗಿದೆ. ಆ ತುಣುಕು ಹೇಗಿದೆ, ಆ ಬಿಡುಗಡೆಯಾದಂಥ ಆ ತುಣುಕು ಜನರ ನಿರೀಕ್ಷೆಯನ್ನು ಮುಟ್ಟಿದೆಯಾ ಇಲ್ವಾ ಅನ್ನೋದಕ್ಕಿಂತ ನಾನು ಆ್ಯಸ್ ಎ ಯೂಟ್ಯೂಬರ್ ಆಗಿ ಆ ಸಿನಿಮಾದ ತುಣುಕು ಹೇಗಿದೆ ಅಂತ ನಾನು ಹೇಳ್ತೇನೆ. ನನಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಉಪೇಂದ್ರ ಸ್ಟಾರ್ಟಿಂಗಲ್ಲಿ ಅವರು ನೈಜ ಘಟನೆಯನ್ನು ಹೇಳಿಕೊಂಡು ಜನರು ಏನು ಥಿಂಕ್ ಮಾಡ್ತಾರೆ ಅದನ್ನೇ ಹೇಳ್ಕೊಂಡು ಬಂದು ಸಿನಿಮಾದ ಮೇಲೆ ಅದನ್ನು ತಂದು ಫೇಮಸ್ ಆದಂಥ ಅಥವಾ ಜನಪ್ರಿಯವಾದಂಥ ಒಬ್ಬ ನಿರ್ದೇಶಕ ಮತ್ತು ನಟ. ಅದೇ ರೀತಿಯಲ್ಲಿ ಈ ಯು ಐ ಸಿನಿಮಾದಲ್ಲೂ ಕೂಡ ಅವರು ಸಿನಿಮಾ ಮಾಡೋದೇ ವಿಚಿತ್ರವಾಗಿ. ಅವರು ನಮ್ಮ ದೇಶದಲ್ಲಿ ಕಂಡಂಥ ಅತ್ಯಂತ ಅದ್ಭುತ ಪ್ರತಿಭಾವಂತ ನಿರ್ದೇಶಕ. ನಟನೆಯ ಹೊರತಾಗಿ, ನಟನೆ ಚೆನ್ನಾಗಿ ಮಾಡ್ತಾರೆ, ಅದರ ಹೊರತಾಗಿಯೂ ನಮ್ಮ ದೇಶ ಕಂಡಂಥ ಅತ್ಯಂತ ಉತ್ತಮ ನಿರ್ದೇಶಕರಲ್ಲಿ ಉಪೇಂದ್ರ ಕೂಡ ಒಬ್ಬರು. ಯಾಕಂದರೆ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಶಿವಣ್ಣನ ಕರ್ಕೊಬಂದು ಸಾಮಾಜಿಕ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾದಲ್ಲಿ ಮಾಡ್ತಾಯಿದ್ದಂಥ ರಾಜ್ಕುಮಾರ್ ಫ್ಯಾಮಿಲಿಯ ದೊಡ್ಡ ಕುಡಿಯನ್ನು ಕರ್ಕೊಬಂದು ಆ ರಾಜ್ಕುಮಾರ್ ಫ್ಯಾಮಿಲಿಯ ಕೈಯಲ್ಲಿ ಲಾಂಗ್ ಹಿಡಿದಂಥ ಕೀರ್ತಿ ಯಾರಿಗಾರು ಇದ್ದರೆ ಅದು ಉಪೇಂದ್ರ ಸಲ್ಲತ್ತೆ. ಯಾಕಂದರೆ ಸಿನಿಮಾ ಪ್ಯಾಟರ್ನನ್ನು ಅಂದರೆ ಸಿನಿಮಾ ಹೇಳುವ ರೀತಿಯನ್ನೇ, ಸಿನಿಮಾದ ನರೇಷನನ್ನೇ ವಿಚಿತ್ರವಾಗಿ ಹೇಳುವಂಥ ಒಂದು ಕ್ಯಾರೆಕ್ಟರ್ ಅಥವಾ ಕ್ಯಾಟಗರಿಗೆ ಬರುವಂಥ ನಿರ್ದೇಶಕರಲ್ಲಿ ಉಪೇಂದ್ರ ಮೊದಲನೇ ಸ್ಥಾನಕ್ಕೆ ಬರ್ತಾರೆ. ಆನಂತರ ಅವರನ್ನು ಫಾಲೋ ಮಾಡಿ ಈಗ ಅನೇಕ ನಿರ್ದೇಶಕರು ಉಪೇಂದ್ರ ಅವರ ಸಿನಿಮಾ ಥರನೇ ತೆಗಿತಾರೆ. ಆದರೆ ಉಪೇಂದ್ರ ಅವರ ಒರಿಜಿನಾಲಿಟಿಯನ್ನು ಯಾವ ನಿರ್ದೇಶಕರಿಗೂ ಕೂಡ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಈ ಯು ಐ ಸಿನಿಮಾದ ತುಣುಕನ್ನು ನಾವು ನೋಡಿದ್ರೆ ನಮ್ಗೆ ಅನಿಸೋದೇನೆಂದರೆ, ಈಗ ನಡೆಯುವಂಥ ಸಮಾಜದಲ್ಲಿ ಭ್ರಷ್ಟಾಚಾರ, ಅತ್ಯಾಚಾರ, ಅನೇಕ ಹಗರಣ, ಗೋಟಾಲ ಅಂತಾರಲ್ಲ, ಅನೇಕ ಹಗರಣ ಎಲ್ಲ, ಅಂದರೆ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡುವಂಥ ಅನೇಕ ಹಗರಣಗಳನ್ನು ಹೀಗೆ ಮುಂದುವರೆದ್ರೆ 2040 ವೇಳೆಗೆ ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ಪ್ರಪಂಚ ಯಾವೆಲ್ಲ ಅಧೋಗತಿಗೆ ತಲುಪುತ್ತೆ. ಜನರಿಗೆ ಊಟಕ್ಕೆ ಗತಿ ಇರಲ್ಲ, ಆದರೂ ನಮ್ಮ ದೇಶ ಸುರಕ್ಷತೆ ಆಗಿದೆಯಲ್ಲ ಅಂತ ಥಿಂಕ್ ಮಾಡ್ತಾರೆ. ನಮ್ಮ ದೇಶದ ಜನರಿಗೆ ಬಟ್ಟೆ ಗತಿ ಇರಲ್ಲ, ಆದರೂ ನಾವು ಮಂಗಳ ಗ್ರಹಕ್ಕೆ ಹೋಗ್ತೇವೆ ಅಂತ ಖುಷಿ ಪಡ್ತಾರೆ. ನಮ್ಮ ಜನರಿಗೆ ಬದುಕಲಿಕ್ಕೆ ಆಗ್ತಾ ಇರಲ್ಲ, ಆದರೂ ನಮ್ಮ ದೇಶ, ನಮಗೆ ಐಫೋನ್ ಸಿಗುತ್ತೆ, ನಮ್ಮ ಸರ್ಕಾರ ಉಚಿತವಾಗಿ ಐಫೋನ್ ಕೊಡುತ್ತೆ, ಊಟ ಕೊಡಲ್ಲ, ಆದರೆ ಜನರಿಗೆ ಮರಳು ಮಾಡಲಿಕ್ಕೆ ಏನೆಲ್ಲ ಬೇಕಾಗತ್ತಲ್ಲ ಅದನ್ನು ಕೊಡುತ್ತೆ ಹಾಗೆ ಅನ್ನುವ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ರೆಡಿಯಾಗಿದೆ. ಅಂದರೆ ನಮ್ಮ ರಾಜಕಾರಣಿಗಳು, ನಮ್ಮ ಈ ರಾಜಕೀಯ ಪಕ್ಷಗಳು ನಮ್ಮ ಜನರನ್ನು ವೋಟ್ ಬ್ಯಾಂಕ್ಗೋಸ್ಕರ ಜಾತಿ ಮುಖಾಂತರ ಡಿವೈಡ್ ಮಾಡುತ್ತೆ, ಉಚಿತ ಭಾಗ್ಯಗಳ ಮುಖಾಂತರ ಡಿವೈಡ್ ಮಾಡಿ ತನಗೆ ಮತವನ್ನು ಪಡ್ಕೊಳ್ಳೋದು ಅಷ್ಟೇ ಬೇಕಾಗುತ್ತೆ. ಡೆವಲಪ್ಮೆಂಟ್ ಬೇಡ, ಅಭಿವೃದ್ಧಿ ಬೇಡ, ಜನರ ಸುರಕ್ಷತೆ ಬೇಡ, ಶಿಕ್ಷಣ ಬೇಡ, ಆರೋಗ್ಯ ಕ್ಷೇತ್ರದಲ್ಲಿ ಯಾವ ಬೆಳವಣಿಗೆ ಬೇಡ. ಅವ್ರಿಗೇನು ಬೇಕು? ಜಾತಿ ಅಂತ ಜನರು ಕಿತ್ತಾಡಬೇಕು, ಒಂದು ಕಮ್ಯುನಿಟಿಯವ್ರು ನಮಗೆ ಮತ ಹಾಕಬೇಕು. ನಾವು ಉಚಿತ ಭಾಗ್ಯಗಳನ್ನು ಕೊಟ್ಟು ಅವೆಲ್ಲವನ್ನು ನಾವು ಮತಗಳಾಗಿ ಕನ್ವರ್ಟ್ ಮಾಡ್ಕೊಂಡು ನಾವು ಅಧಿಕಾರಕ್ಕೆ ಬರಬೇಕು, ನಾವು ಮುಂಡಾಯಿಸಬೇಕು, ನಾವು ಭ್ರಷ್ಟಾಚಾರ ಮಾಡಬೇಕು, ನಾವು ಕೋವಿಡ್ ಅಂತ ಹಗರಣ ಮಾಡಬೇಕು, ನಾವು ಅನೇಕ ಕ್ಷೇತ್ರಗಳು, ಯಾವೆಲ್ಲ ಕ್ಷೇತ್ರ ಇದೆಯಲ್ಲ ಆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಾವು ಭ್ರಷ್ಟಾಚಾರ ಮಾಡಿ ನಾವು ಹಣ ಮಾಡಬೇಕು. ಜನರಿಗೆ ಬಡವರಾಗಿರಬೇಕು, ಜನರು ಜಾತಿ ಅಂತ ಇಬ್ಬರು ಜಗಳಾಡ್ತಾನೆ ಇರಬೇಕು, ಕಚ್ಚಾಡ್ತಾನೆ ಇರಬೇಕು, ಆಗ ನಮಗೆ ಮತ ಸಿಗುತ್ತೆ, ನಮ್ಮ ಪಕ್ಷ ಬೆಳವಣಿಗೆ ಆಗುತ್ತೆ, ನಾವು ಅಧಿಕಾರಿಗಳು, ನಾವು ರಾಜಕಾರಣಿಗಳು ಮುಂದೆ ಬರ್ತೇವೆ, ನಾವು ಅಧಿಕಾರ ಸಿಗುತ್ತೆ. ಉಪೇಂದ್ರ ಅವರಲ್ಲೂ ಹೋಗ್ತಾ ಇರ್ತಾರೆ, ಅವಾಗ ಬಡ ಜನರು ಧಿಕ್ಕಾರ ಅಂತ ಕೂಗುವಾಗ ಆ ಉಪೇಂದ್ರ ಕ್ಯಾರೆಕ್ಟರ್ ಹೇಳುತ್ತೆ, ನಿಮ್ಮ ಧಿಕ್ಕಾರಕ್ಕಿಂತ ನನಗೆ ಅಧಿಕಾರದ ಬೆಲೆನೇ ಜಾಸ್ತಿ ಅಂತ. ಅಂದರೆ ನಮ್ಮ ರಾಜಕಾರಣಿಗಳಿಗೆ ಅಧಿಕಾರ ಬೇಕು, ನಮ್ಮ ರಾಜಕಾರಣಿಗಳಿಗೆ ವೋಟ್ ಬ್ಯಾಂಕ್ ಮುಖಾಂತರ ಜನರನ್ನು ಡಿವೈಡ್ ಮಾಡಿ ಜಾತಿ ಅಂತ ವಿಷ ಬಿತ್ತಿ ಕಮ್ಯುನಿಟಿ ವೈಲೆನ್ಸ್ ಅಂತ ಮಾಡಿ ನಮಗೆ ಮತ ಪಡಿಬೇಕು ಅನ್ನುವ ರೀತಿಯಲ್ಲಿ, ಅಂದರೆ ಇವೆಲ್ಲ ಈಗಿನ ರಾಜಕಾರಣ ಹೀಗೆ ಮುಂದುವರೆದ್ರೆ, ಈಗಿನ ಭ್ರಷ್ಟಾಚಾರ, ಈಗಿನ ವೋಟ್ ಬ್ಯಾಂಕ್, ಈಗಿನ ಜಾತಿ ಸಮೀಕರಣ ಎಲ್ಲವೂ ಹೀಗೆ ಮುಂದುವರೆದ್ರೆ 2040 ವೇಳೆಗೆ ನಮ್ಮ ರಾಜ್ಯ, ನಮ್ಮ ದೇಶ ಯಾವೆಲ್ಲ ಅಧೋಗತಿಗೆ ಹೋಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ಯು ಐ ಸಿನಿಮಾದ ಟೀಸರ್ ಅಥವಾ ಟ್ರೇಲರ್ ಮುಖಾಂತರ ಬಿಟ್ಟಿದ್ದಾರೆ. ನನಗಂತೂ ಖುಷಿಯಾಗಿದೆ, ಯಾಕಂದರೆ ಇದೇ ಡಿಸೆಂಬರ್ 20ಕ್ಕೆ ಸಿನಿಮಾ ತೆರೆಗೆ ಬರುತ್ತೆ. ಸಿನಿಮಾದಲ್ಲಿ ಮತ್ಯಾವೆಲ್ಲ ವಿಷಯಗಳಿದನ್ನು ಕಾದು ನೋಡಬೇಕು. ಅಂತೂ ಈ ಟೀಸರ್ ನೋಡಿದಾಗ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಅಥವಾ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟ್ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇದು ಇವತ್ತಿನ ವಿಶೇಷ. ಇದೇ ಡಿಸೆಂಬರ್ಗೆ ನಾನು ಕಾಯ್ತೇನೆ, ನಾನು ಸಿನಿಮಾ ನೋಡ್ತೇನೆ. ಆ ನಂತರ ಸಿನಿಮಾ ನೋಡಿದ ನಂತರ ಆ ಸಿನಿಮಾದ ಕಂಟೆಂಟ್ ಏನಿದೆ, ಸಿನಿಮಾ ಹೇಗೆಲ್ಲ ಮೂಡ್ ಬಂದಿದೆ ಅನ್ನೋದನ್ನು ನಾನು ಹೇಳ್ತೇನೆ. ನಮಸ್ಕಾರ.